Hello everyone, welcome to Sanmargaha classes. Question number 15 repeated from The Emperor's New Clothes. By next year, I dash English for 5 years. Okay. So ನೀವು ಕರೆಕ್ಟ್ ಆದ ವರ್ಬನ್ನ ಅಥವಾ ಫಾರ್ಮ್ ಆಫ್ ವರ್ಬನ್ನ ಇಲ್ಲಿ ಯೂಸ್ ಮಾಡಬೇಕು ಅಲ್ವಾ. ಬೈ ನೆಕ್ಸ್ಟ್ ಇಯರ್ ಆಗೋಷ್ಟೊತ್ತಿಗೆ ಐ ಡ್ಯಾಶ್ ಇಂಗ್ಲಿಷ್ ಫಾರ್ 5 years. ನಾನು 5 ವರ್ಷದಿಂದ ಇಂಗ್ಲಿಷ್ ಕಲಿತಾ ಇರ್ತೇನೆ. ಓಕೆನಾ. ಸೊ ಐ ವಿಲ್ ಲರ್ನ್ ಅಂತಂದ್ರೆ ಏನು ಮಕ್ಕಳೇ, ಕಲಿಯುತ್ತೇನೆ ಅಂತ ಅರ್ಥ. ಸೊ 5 ವರ್ಷದಿಂದ ಆಲ್ರೆಡಿ 4 ವರ್ಷದಿಂದ ಕಲಿತಾ ಇದ್ದಾರೆ ಅಲ್ವಾ. ಸೊ ಈ ಸೆಂಟೆನ್ಸ್ ನಿಮ್ಗೆ ಹೇಳತ್ತೆ. ಸೊ ನೆಕ್ಸ್ಟ್ ಇಯರ್ ಆಗೋಷ್ಟೊತ್ತಿಗೆ ನಾನು ಕಲಿಯಕ್ ಸ್ಟಾರ್ಟ್ ಮಾಡಿ 5 ವರ್ಷ ಆಗತ್ತೆ ಅಂತ ಅರ್ಥ. ಓಕೆನಾ. ಸೊ ಇಲ್ಲಿ ಕಲಿಯುತ್ತೇನೆ, ಐ ವಿಲ್ ಲರ್ನ್ ಇಂಗ್ಲಿಷ್, ಕಲಿಯುತ್ತೇನೆ, ಇದು ಫ್ಯೂಚರ್ ಟೆನ್ಸ್. ಓಕೆ. ಲರ್ನ್, ಐ ಲರ್ನ್ ಇಂಗ್ಲಿಷ್ ಅಷ್ಟೇ ಇದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಐ ಲರ್ನ್ ಇಂಗ್ಲಿಷ್ ಕರೆಕ್ಟ್. ಇಲ್ಲಿ ಇದು ಸೂಟ್ ಆಗೋದಿಲ್ಲ. ಓಕೆನಾ. ಆಪ್ಷನ್ ಸಿ, ಐ ಲರ್ನ್ಸ್ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಲರ್ನ್ಸ್ ಯಾವಾಗ ಬರುತ್ತೆ ನಿಮ್ಗೆ, ಇದು ಥರ್ಡ್ ಪರ್ಸನ್ ಅಲ್ಲಿ ಬರುವಂತದ್ದು ಅಲ್ವಾ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್, ಬಟ್ ಇಲ್ಲಿ ಐ ಅನ್ನೋದು ಫಸ್ಟ್ ಪರ್ಸನ್. ಓಕೆ. ಸೊ ಇವಾಗ ವಿಲ್ ಹ್ಯಾವ್ ಲರ್ನ್ಡ್, ಐ ವಿಲ್ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್ ಫಾರ್ 5 years. I will have learned English for 5 years. Okay. So by next year, I will have learned English for 5 years is the correct answer. Okay. ನಾನು ಕಲಿತಿರ್ತೀನಿ, ಮುಂದಿನ ವರ್ಷಕ್ಕೆ ನಾನು ಕಲಿಯುತ್ತಿರುತ್ತೇನೆ. ಐ ವಿಲ್ ಹ್ಯಾವ್ ಲರ್ನ್ಡ್ ಅಂತಂದ್ರೆ ಕಲಿಯುತ್ತಿರುತ್ತೇನೆ, 5 ವರ್ಷಕ್ಕೆ 5 ವರ್ಷದಿಂದ ಇಂಗ್ಲಿಷ್ ಕಲಿಯುತ್ತಿರುತ್ತೇನೆ. ಓಕೆನಾ. ಸೊ ಯಾಕೆ ವಿಲ್ ಹ್ಯಾವ್ ಲರ್ನ್ಡ್ ಬಂತು ಅನ್ನೋದನ್ನ ನೀವು ಇಲ್ಲಿ ಕಲ್ತಿದ್ದೀರಾ ಅಲ್ವಾ. ವಿಲ್ ಲರ್ನ್ ಅಂತಂದ್ರೆ ಕಲಿಯುತ್ತೇನೆ, ಇನ್ನು ಶುರು ಮಾಡಿಲ್ಲ ಅಂತ ಅರ್ಥ. ಲರ್ನ್ ಅಂತಂದ್ರೆ ಪಾಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದು ಬರೋದಿಲ್ಲ. ಓಕೆ. ಆಲ್ರೆಡಿ ಶಿ ಇಸ್ ಲರ್ನಿಂಗ್ ಆರ್ he is learning. Okay. So by the next year, I dash English for 5 years. I will have learned English for 5 years. 5 ವರ್ಷದಿಂದ ಕಲಿತಿದ್ದೇನೆ ಅನ್ನೋದು ಬರುತ್ತೆ. Okay. So option C is the correct answer. Thank you.